ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಓಗಿ ಬೈಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಅದೇನಂತ ಮುಂದೆ ಹೋಗ್ತಾ ಇರ್ತೀನಿ. ಏನ್ರಿ ಮೀಡಿಯಾ, ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಸೋನಮಾರ್ಗ್ ಒಂದು ಮಾರ್ಕೆಟಲ್ಲಿದ್ದೀವಿ. ಸೊ ಇಲ್ಲಿಂದ ಮುಂದೆ ಹೋದರೆ ಝೋಜಿಲಾ ಫಾಲ್ಸ್ ಸಿಗುತ್ತೆ. ಸೊ ಈ 100 ಕಿಲೋಮೀಟ್ರ್ ಕ್ರಾಸ್ ಆದಮೇಲೆ ಕಾರ್ಗಿಲ್ ಸಿಗುತ್ತೆ. ಅದಾದಮೇಲೆ ಇನ್ನು ನಮಗೆ ಲೇಗೆ ಇರೋದು 300, ಟೋಟಲ್ ಆಗಿ 390 ಕಿಲೋಮೀಟರ್. ಸೊ ನೋಡೋಣ, ಇವತ್ತು ರೀಚ್ ಮಾಡಿಸೋಣ, ಇಲ್ಲ ಅಂದರೆ ನಾಳೆ ರೀಚ್ ಮಾಡೋಣ, ಏನು ಅರ್ಜೆಂಟ್ ಇಲ್ಲ. ಇದು ನಮ್ಮ ಸೋನಮಾರ್ಗ್ ಮಾರ್ಕೆಟ್ ಆಗಿರುತ್ತೆ. ಇನ್ನು ನಮಗೆ ವ್ಯೂ ಎಲ್ಲ ಏನಿದ್ರೂ ಇದೇ ಥರ ಚೆನ್ನಾಗೇ ಬರುತ್ತೆ. ಫುಲ್ ಸ್ನೋ ಇರೋ ಥರ ನಮ್ಮ ಬೆಟ್ಟದಲ್ಲಿ ಸ್ನೋ ಕಾಣಿಸ್ತಾ ಇದೆಯಾ? ಹೌದಾ, ಮೇಲೆ. ಸೊ ಅದೇ ಥರ ಇನ್ನು ನಮಗೆ ಸಿಗುವಂಥದ್ದು. ಸೊ ಏನೋ ಸ್ವಲ್ಪ ಗಾಳಿ ಕಮ್ಮಿ ಆಗಿರೋ ಥರ ಫೀಲ್ ಆಗ್ತಾಯಿದೆ. ಸೊ ಪರವಾಗಿಲ್ಲ, ಮುಂದೆ ಪಂಪು ಇಲ್ಲಾಂದರೆ ಏನಾದರೂ ಸಿಕ್ಕಿದರೆ ಹಾಕೋಣ, ಇಲ್ಲಾಂದರೆ ನಮ್ಮ ಹತ್ರನೇ ಪಂಪ್ ಇದೆ ಅಲ್ವಾ. ಸೊ ಆ ಥರ ಸಿಚುವೇಶನ್ ಬಂದರೆ ಹಾಕೋಣ, ಅಷ್ಟು ಗೊತ್ತಾಗ್ತಾ ಇಲ್ಲ ಈಗ. ಓಕೆ, ಮೇ ಬಿ ಜಸ್ಟ್ ಗಾಡಿ ಹತ್ತಿದಷ್ಟೇ ಅಲ್ವಾ. ಸೊ ನಿನ್ನೆ ಸಂಜೆ, ಇವಾಗ ಓಕೆ ಬಿಸಿಲು ಚಳಿ ಇದೆ ಅಂತ ನಾನು ಹೇಳಲ್ಲ, ಚಳಿನೂ ಇದೆ, ಅದೇ ಥರ ನಮ್ಮ ಬಿಸಿಲು ಕೂಡ ಈಕ್ವಲ್ ಆಗಿದೆ, ಏನು ತೊಂದರೆ ಇಲ್ಲ. ಸೊ ಈಕ್ವಲ್ ಆಗಿದೆ, ಒಂದು ಬಿಸಿಲು ಕೂಡ ಆಗ್ತಾಯಿಲ್ಲ, ಚಳಿನೂ ಕೂಡ ಅಷ್ಟು ಗೊತ್ತಾಗ್ತಾ ಇಲ್ಲ. ಈವ್ನಿಂಗ್ ಟೈಮಲ್ಲಿ ಫುಲ್ ಚಳಿನೇ. ನಾನು ಇವಾಗ ಗ್ಲೌಸ್ ತೆಗೆದೆ, ಇಲ್ಲೇ ರಾತ್ರಿ ಪರ್ಚೇಸ್ ಮಾಡಿದೆ. ಸೊ ನನಗೆ ವಿಂಟರ್ ಗ್ಲೌಸ್ ಬೇಕಂತ ನನ್ನ ಹತ್ರ ಇನ್ನೊಂದಿತ್ತು, ಅದು ಇಲ್ಲಿ ಕಾಟನ್ ಬರುತ್ತೆ. ಸೊ ಅದು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ನೋ ಗ್ಲೌಸ್, ಅದು ವಿಂಟರ್ ಗ್ಲೌಸ್ ಅಲ್ಲ, ಸ್ನೋ ಗ್ಲೌಸು. ಸೊ ಅದು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಚಳಿ ಹಾಗೆ ಆಗುತ್ತೆ, ಹೇರು ಪಾಸ್ ಆಗುತ್ತೆ. ಸೊ ಇದರಲ್ಲಿ ಪಾಸ್ ಆಗಲ್ಲ. ಫಸ್ಟಿಗೆ ಏನು ಮಾಡಿದೆ ಅಂದರೆ ಗ್ಲೌಸ್ ತೆಗೆದಾಗಲೇ ನಾನು ಟ್ರೈ ಮಾಡಿದೆ, ಗ್ಲೌಸ್ ತೆಗೆದಾಗಲೇ ನಾನು ಟ್ರೈ ಮಾಡಿ ನೋಡಿದೆ ಹೀಟ್ ಆಗ್ತಾ ಇದೆಯಾ ಇಲ್ಲ ಅಂತ. ಒಂದು 5 ನಿಮಿಷ ಒಳಗೆ ಹಾಕಿದ್ದು ಹೀಟ್ ಆಯಿತು ಕೈ. ಇವಾಗ ನನಗೆ ರೈನಿಂಗ್ ಸೀಸನಲ್ಲೂ ಕೂಡ ಹಾಕ್ಬೋದು, ಬಟ್ ಕಂಫರ್ಟ್ ಅಷ್ಟು ಸಿಗಲ್ಲ. ಆದರೂ ಕೂಡ ಓಕೆ, ಪರವಾಗಿಲ್ಲ, ಒಂದು ಎಮರ್ಜೆನ್ಸಿಗೆ ತೆಗೆದಿದ್ದೀನಿ. ಸೊ ತೆಗಿಬೇಕಂತ ಅಂದ್ಕೊಂಡು ಇಲ್ಲಿವರೆಗೆ ಬಂದೆ. ಸೊ ಎಲ್ಲೂ ಕೂಡ ಅಷ್ಟು ಸಿಗಲಿಲ್ಲ. ಮತ್ತು ನಮ್ಮ ಗೊತ್ತಲ್ಲ ನಿಮಗೆ, ಶಾಪ್ ಅದು ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಊಪರ್ ಇದೆ. ಸೊ ಗೈಸ್, ಇದೇ ಆಗಿರುತ್ತೆ. ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ಝೋಜಿಲಾ ಪಾಸಿಗೆ. ಸೊ ನಾನು ಇಷ್ಟು ದಿನ ಯಾಕೆ ವ್ಲಾಗ್ ಮಾಡ್ತಾ ಇರಲಿಲ್ಲ, ಏನು ವಿಷಯ ಅಂತ ನಾನು ನಿಮಗೆ ಹೇಳ್ತೀನಿ, ಶಾರ್ಟಾಗಿ ಹೇಳ್ತೀನಿ. ಸೊ ಅವತ್ತು ನಾನು ಮನೆಯಿಂದ ಹೊರಟೆ, ಎಲ್ರಿಗೂ ಗೊತ್ತು ಸಂಡೇ, ಈ 31 ತಾರೀಕಿಗೆ ಹೊರಟೆ, ಮೀಟಪ್ಪಲ್ಲ ಆಯಿತು. ಅದಾದಮೇಲೆ ನನಗೆ ವ್ಲಾಗ್ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ, ನನ್ನ ಫೋಕಸ್ ಹೋಗ್ತಾ ಬಂತು. ನಾನು ಆ್ಯಕ್ಚುಲಿ ಫುಲ್ ವ್ಲಾಗ್ ಮಾಡಬೇಕು ಅಂತ ನನಗೆ ಇದು ಇಟ್ಟು ಮನೆಯಲ್ಲಿ ಮಾಡ್ಬೋದಿತ್ತು, ಬಟ್ ನನ್ನ ಮೊಬೈಲಲ್ಲಿ ಅಷ್ಟು ಸ್ಪೇಸ್ ಇಲ್ಲ. ಸೊ ಫುಲ್ ವ್ಲಾಗ್ ಮಾಡುವಷ್ಟು ಲ್ಯಾಪ್ಟಾಪ್ ಆಗಲಿ ಅಥವಾ ಏನಾದರೂ PC ಏನು ನನ್ನ ಹತ್ರ ಇಲ್ಲ. ನಾನು ಫೋನಲ್ಲಿ ಎಡಿಟ್ ಮಾಡೋದು, ಐಫೋನ್ ಇದೆ, ಅದರಲ್ಲೇ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಐಫೋನಲ್ಲಿ ಎಡಿಟ್ ಮಾಡೋದು ಏನು ವಿಷಯ ಅಂದರೆ ಹೀಟ್ ಆಗುತ್ತೆ ಫೋನು. ಒಂದು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ರೂಮ್ ತೆಗಿತಾ ಇದ್ದಲ್ಲ, ಅಲ್ಲಿ ರೂಮಲ್ಲಿ ಪಿಲ್ಲೋಗೆ ದಿಂಬುಗೆ ಉಂಟಲ್ಲ ನೀರು ಹಾಕ್ತಾಯಿದ್ದೆ. ನೀರು ಹಾಕಿ ಫೋನ್ ಅದರ ಮೇಲೆ ಕವರ್ ತೆಗೆದು ಅದರ ಮೇಲೆ ಇಡ್ತಾ ಇದ್ದೆ. ಅವಾಗ ಒಂದು ಸ್ವಲ್ಪ ಕೂಲಾಗಿ ಎಡಿಟ್ ಮಾಡ್ತಾಯಿದ್ದೆ. ಸೊ ಹೇಗೂ ಕವರ್ ಮಾಡಿದೆ. ಫಸ್ಟ್ ಡೇ ಒನ್ ಫುಲ್ ವ್ಲಾಗ್ ಹಾಕಿದ್ದೆ ನಮ್ಮ ಹುಬ್ಳಿ ತನಕ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ವ್ಯೂಸು, ಸೂಪರ್ ಆಗಿದೆ ಅಲ್ವಾ. ಡೇ 1 ವ್ಲಾಗೆಲ್ಲ ಹಾಕಿದೆ. ಸೊ ಇವಾಗ ಏನಂದರೆ ಅದಾದಮೇಲೆ ನಾನು ಕೆಲವೊಂದು ವೀಡಿಯೋ ಎಲ್ಲ ಶೂಟ್ ಮಾಡಿದ್ದೆ. ನನ್ನ ಮೂರನೇ ದಿವಸಕ್ಕೆ ನನ್ನ ಎಲ್ಲ ಮೈಕೆಲ್ಲ ಹೋಯಿತು. ಸೊ ಕೆಲವೊಂದು ವ್ಲಾಗೆಲ್ಲ ಶೂಟ್ ಮಾಡಿರೋದು ನಾನು ಡಿಲೀಟ್ ಮಾಡಿದೆ. ಯಾಕೆಂದರೆ ಮುಂದೆ ಎಂಡ್ ಇಲ್ಲ ಅಂದರೆ ಸ್ಟಾರ್ಟಿಂಗ್ ವೀಡಿಯೋದು ಏನು ಮಾಡಲಿ ಅಂತ ಎಲ್ಲ ಇದು ಮಾಡಿದೆ. ಯೂಟ್ಯೂಬ್ ವೀಡಿಯೋ ಇವಾಗ ಬೇಡ, ಆಲ್ರೆಡಿ ನಾನು ಲಾಸ್ಟ್ ಇಯರ್ ಕೂಡ ಆ ಕಡೆ ಈ ಕಡೆ ಮಾಡಿ ಹಾಕಿದ್ದೀನಿ. ಸೊ ಸ್ವಲ್ಪ ಅದರ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ನಾನು ಹುಬ್ಳಿಯಿಂದ ಸೋಲಾಪುರ ಬಂದೆ. ಸೋಲಾಪುರಲ್ಲಿ ಒಂದು ರೂಮ್ ತೊಗೊಂಡೆ, 1500 ರೂಪಾಯಿ ಕೊಟ್ಟೆ ಅಲ್ಲಿ. ಸೊ ಫುಡ್ಡುಗೆಲ್ಲ ಓಕೆ, ಪರವಾಗಿಲ್ಲ, ಅಲ್ಲಿ ಅಷ್ಟೇ ನಾರ್ಮಲ್ ಆಗಿತ್ತು, ನಮ್ಮ ಊರಲ್ಲಿ ಇರುವ ಥರನೇ ಇತ್ತು. ಅದಾದಮೇಲೆ ಮುಂದೆ ಬರುವಾಗ ನಮಗೆ ಯಾವುದೋ ಒಂದು ಜಾಗದಲ್ಲಿ ನಮ್ಮ ಹೊನ್ನಾವರದವ್ರು ಮತ್ತು ಬ್ಯಾಂಗ್ಳೂರವರು ಸಿಕ್ಕಿದ್ರು. ಸೊ ಅವ್ರ ಜೊತೆಗೆ ಅವ್ರದ್ದು ಪ್ಲ್ಯಾನ್ ಚೇಂಜ್ ಆಗಿತ್ತು, ಆ ಕಡೆ ಈ ಕಡೆ ಎಲ್ಲ ಹೋಗಿ ಬರ್ತೀವಿ. ನಂದು ಆ್ಯಕ್ಚುಲಿ ಲಡಾಖ್ ಮಾತ್ರ. ಆಲ್ರೆಡಿ ವ್ಲಾಗೆಲ್ಲ ಹೇಳಿದ್ದೀನಿ, ಇನ್ನೊಂದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಬೇಗ. ಸೊ ಗೈಸ್, ಇಲ್ಲಿ ಏನೋ ಮಿಸ್ ಆಗಿದೆ ನನಗೆ, ನಾನು ಇವಾಗ ಇವ್ರ ಜೊತೆ ಕೇಳ್ತೀನಿ. सर नमस्ते, कारगिल कहाँ से जाने, वहाँ से कारगिल कारगिल मेमोरियल, और ठीक है वहाँ पूछना। कारगिल ठीक, वहाँ ठीक है।
ಅವ್ರಿಗೆ ಗೊತ್ತಿಲ್ಲ ಅಂತೆ, ಶಾಕ್ ಆಯಿತು ಗುರು. सर नमस्ते, कारगिल जाने का रास्ता वहाँ से ना आगे राइट पे. ठीक है. उल्टा आ गया, हम घूम के फिर से नहीं मार्केट पे थे हम, पता नहीं चला वहाँ से जाने के यहाँ आ गए फिर. ठीक है ठीक है ठीक है, थैंक यू जय हिंद. ಬಟಲ ಲೇ ಸರಿ ಲೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ನನಗೆ ವ್ಯೂ ತೋರಿಸುವಾಗನೇ ಒಂದು ಖುಷಿ ಆಗ್ತಾ ಇದೆ ಗೈಸ್ ನನಗೆ ವ್ಯೂ ತೋರಿಸುವಾಗನೇ ಒಂದು ಖುಷಿ ಆಗ್ತಾ ಇದೆ. ಯಾಕೆ ಹೇಳಿ, ಏನು ಚೆನ್ನಾಗಿದೆ. ಅಯ್ಯೋ, ಅದಕ್ಕೆ ನಾನು ಇವತ್ತು ಹೇಗಾದರೂ ಮಾಡಿ ಮೈಕೆಲ್ಲ ಸೆಟಪ್ ಮಾಡಿ ಇವತ್ತಿನಿಂದ ಈ ಸೋನ್ಮಾರ್ಗಿಂದ ನಾವು ಕಾಶ್ಮೀರಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ಗೆ ಬಂದೆ. ಸೊ ಗೊತ್ತಿಲ್ಲ ಇದು ಎಂಟು ತನಕ ಇದೇ ಥರ ಇರಲಿ, ನನ್ನ ಸ್ಪೇಸ್ ಆಗಲಿ, ಅದೇ ಥರ ಮೈಕ್ ಕ್ಯಾಮ್ರಾ ಚೆನ್ನಾಗಿರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ, ಚೆನ್ನಾಗಿರಲಿ ಅಂತ ಎಲ್ಲರೂ ಪ್ರೇಯರ್ ಮಾಡಿ. ನನಗೇನೋ ಗೊತ್ತಿಲ್ಲ, ಒಂದು ಅನ್ಲಕ್ ಏನೋ ಮಾಡೋಕ್ಕೋದ್ರೆ ಏನೋ ಆಗ್ತಾ ಹೋಗ್ತದೆ. ಸೊ ನನ್ನ ಓಕೆ ನಾನು ಅದೇ ಹೇಳ್ತೀನಿ ನಿಮಗೆ. ಆವತ್ತಿನ ದಿವಸ ಬ್ಯಾಂಗ್ಳೂರು ಮತ್ತು ಹೊನ್ನಾವರ ಅವ್ರ ಜೊತೆಗೆ ಒಟ್ಟಿಗೆ ಸ್ಟೇ ಆದೆ ಟೆಂಟಲ್ಲೇ. ಸೊ ಆವತ್ತಿನ ದಿವಸ ವ್ಲಾಗೆಲ್ಲ ಮಾಡಿ ಪೆಟ್ರೋಲ್ ಪಂಪಲ್ಲೇ ವ್ಲಾಗೆಲ್ಲ ಮಾಡಿ ನಾನು ಮಲಗುವಾಗ ಒಂದು 5 ಗಂಟೆ ಆಗಿತ್ತು, 4:15 ಗಂಟೆ ಆಗ್ಬೋದು ಅಷ್ಟೇ. ಸೊ ಆವಾಗ ಮಲಗಿ ಅದಾದಮೇಲೆ 6:30 ಗಂಟೆಗೆ ಎಬ್ಬಿಸಿದ್ರು ಬ್ರೋ. ಸೊ ಅಲ್ಲಿಂದ ನಾವು ಮುಂದೆ ಹೋಗಿ ಚಹಾ ಕುಡಿದ್ವಿ. ಅದಾದ ನಂತರ ನಮಗೆ ವಿ ಶೇಪ್ ಇತ್ತು, ಅವ್ರ ರೈಟಿಗೆ ನಾನು ಲೆಫ್ಟಿಗೆ. ಸೊ ಅವ್ರು ಹೇಳಿದ್ರು ನಾವು ಈ ಕಡೆ ಹೋಗ್ತೀವಿ ನೀವು ಈ ಕಡೆ ಹೋಗಿ ಅಂತ. ಚಹಾ ಶಾಪಲ್ಲೇ ಅಲ್ಲೇ ನಾವು ಎಲ್ಲ ಬಾಯ್ ಹೇಳಿದ್ವಿ ಎಲ್ಲ ಆಲ್ರೆಡಿ ಬ್ಲಾಗಲ್ಲಿ ಹಾಕಿದ್ದೀನಿ. ಸೊ ಅದಾದಮೇಲೆ ಇನ್ನಿಬ್ಬರು ಸಿಕ್ಕಿದ್ರು ನಮಗೆ ಕೋಲಾಪುರದವರು. ಇವ್ರು ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ ಜಾಸ್ತಿ ಆಗಿದ್ದಾರೆ, ನಮ್ಮ ಥರನೇ ಮೈಂಡ್ಸೆಟ್ಟು. ನಾವೇನು ಹೇಳ್ತೀವಿ ಅದೇ ಓಕೆ, ಆಗೀಗೆ ಆಗಾಗಬೇಕು ಹೀಗಾಗಬೇಕು ಆ ಥರ ಏನಿಲ್ಲ. ಸೊ ಸ್ವಲ್ಪ ಚೆನ್ನಾಗಿ ನನಗೂ ಒಂದು ಸ್ವಲ್ಪ ಕಂಫರ್ಟ್ ಅನಿಸಿತ್ತು. ಸೊ ವ್ಲಾಗ್ ಮಾಡಲಿಕ್ಕೂ ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತೀನಿ ಯಾರಾದರೂ ಇದ್ದರೆ. ಸೊ ಇವ್ರ ಜೊತೆಗೆ ಏನಂತ ಗೊತ್ತಿಲ್ಲ, ಮೊದಲನೇ ಸಲ ಓಕೆ ಒಂದು ಸ್ವಲ್ಪ ರೆಡಿ ಆದೆ. ಸೊ ಅದಾದಮೇಲೆ ಅವರು ಕೂಡ ಮೈಂಡ್ ಮಾಡಲಿಲ್ಲ, ಅವ್ರಿಗೂ ಕೂಡ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಸೊ ವ್ಲಾಗೆಲ್ಲ ನೋಡಿ ಹೇಳಿದರು, ಆ್ಯಕ್ಚುಲಿ ನಮಗೆ ವ್ಲಾಗ್ ಅರ್ಥ ಆಗಲ್ಲ, ಆದರೆ ನೀನು ಕ್ಲಿಪ್ ಹಾಕ್ತೀಯಾ, ಅದೇ ಥರ ಮಾತನಾಡ್ತೀಯಲ್ಲ, ಅದೊಂದು ಫ್ಲೋ ಇದೆಯಲ್ಲ, ನಮಗೆ ತುಂಬ ಇಷ್ಟ ಆಯಿತು ಅದು. ಸೊ ಮಾಡ್ತಾಯಿರು. ಅದೇ ಥರ ಅವ್ರ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವ್ರ ಫ್ರೆಂಡ್ಸ್ ಎಲ್ಲ ವೀಡಿಯೋ ಕಾಲ್ ಮಾಡಿದಾಗ ಯಾರದು ಬೈಕರ್, ಯಾರದು ಮೋಟೋ ವ್ಲಾಗರ್ ಅಂತ ಕೇಳ್ತಾಯಿದ್ರು. ಸೊ ಇವರೆಲ್ಲ ತೋರಿಸಿ ನಾನೇ ಮಾತನಾಡಿಸ್ತಲ್ಲ, ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ಅಜ್ಮೀರ್ ಕಡೆ ಬಂದ್ವಿ. ಅಜ್ಮೀರಲ್ಲಿ ಒಂದು ದಿವಸ ರೆಸ್ಟ್ ಮಾಡಿದ್ವಿ. ಇವರು ಆ ಕಡೆ ಈ ಕಡೆ ಮಾರ್ಕೆಟ್ ಹೋದರು, ನಾನು ಕೂಡ ಎಡಿಟ್ ಎಲ್ಲ ಮಾಡಿ. ನೈಟಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಎಲ್ಲ ಆಯಿತು, ಹಾಗೆ ಈಗ ನಾನೆಲ್ಲ ವ್ಲಾಗೆಲ್ಲ ಹಾಕಿದ್ದೀನಿ. ಇವಾಗ ಏನು ಎಕ್ಸ್ಪ್ಲೇನ್ ಮಾಡಬೇಕಂತ ಇಲ್ಲ, ಬಟ್ ನಾನು ಇದು 1ರಿಂದ ಇವಾಗ 8 ದಿವಸ ಆಯ್ತಲ್ಲ ಏನೆಲ್ಲ ಆಯಿತು ಅಂತ ಒಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಪಂಜಾಬಲ್ಲಿ ಸ್ಟೇ ಮಾಡಿದ್ವಿ. ಪಂಜಾಬಲ್ಲಿ ಆದಮೇಲೆ ನಾವು ಡೈರೆಕ್ಟ್ ನಮ್ಮ ಜಮ್ಮು, ನಮ್ಮ ಯಾರು ಗೊತ್ತಾಯ್ತಲ್ಲ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಅಮಾನ್ ದೀಪ್ ಅಂತ. ಸೊ ಅವ್ರ ಮನೆಗೆ ಹೋದ್ವಿ, ಅವರು ಕೂಡ ಕರೆದಿದ್ರು ಬಾ ಹೀಗೆ ಅಂತ. ಆ್ಯಕ್ಚುಲಿ ನಾನು ಮೊದಲಿಗೆ ಸ್ವಲ್ಪ ಭಯಪಟ್ಟೆ, ಬೇಡ ಹೋಗೋದು ರಿಸ್ಕು, ಯಾರು ಗೊತ್ತು ಪರಿಚಯ ಇಲ್ಲ, ಈ ಕಡೆ ಎಲ್ಲ ಫಾಲೋವರ್ಸು ನಿಜಾನಾ ಅಂತ ಸ್ವಲ್ಪ ಇದಾಯಿತು. ಅದಾದಮೇಲೆ ಏನೋ ನಾನು ಅವ್ರ ಜೊತೆ ಮೈಕ್ ಬೇಕಿತ್ತು ನನಗೆ, ಈ ಥರ ನೋಡಿ ನಾ ಬಂದಮೇಲೆ ತೆಗಿತೀನಿ ಅಂತ ಒಂದು ಹೇಳಿದೆ. ಸೊ ಅವ್ರು ನೋಡಿದರೆ ನನಗೆ ಫೋಟೋ ಕಳಿಸಿದರು, ನನಗೆ ಅವಾಗ ಶಾಕ್ ಆಯಿತು. ಸೊ ನಾನು ಅವ್ರ ಜೊತೆಗೆ ಹೇಳಿದ್ದೆ, ನನಗೆ ಈ ಥರ ಮೈಕ್ ಲಾಸ್ ಆಯಿತು, ಸೊ ನನಗೊಂದು ಮೈಕ್ ಬೇಕು, ಸ್ಯಾಮ್ಸಂಗ್ ಇದೊಂದು ಹೆಡ್ಫೋನ್ ರೆಡಿ ಮಾಡಿ ಇಟ್ಕೊಳ್ಳಿ, ಸೊ ಇದಕ್ಕೆ ಎಮರ್ಜೆನ್ಸಿಗೆ ಇದು ಕೂಡ ಯೂಸ್ ಮಾಡ್ಬೋದು ಅಂತೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಅವ್ರ ಜೊತೆಗೆ ಹೇಳಿದ್ದೆ. ಅವ್ರು ನೋಡಿದರೆ ಪರ್ಚೇಸ್ ಮಾಡಿ ನನಗೆ ಫೋಟೋ ಕಳಿಸಿದ್ದಾರೆ, ಈ ಥರ ಇದೆ ಬಾ, ಏನಾಗಲ್ಲ, ಸೆಟ್ ಆಗುತ್ತೆ ಅಂತ ನೋಡು, ಇಲ್ಲಾಂದರೆ ರಿಟರ್ನ್ ಕೊಡೋಣ, ಪರವಾಗಿಲ್ಲ ಅಂತ. ಸೊ ನಾನು ಹಣ ಕೊಟ್ಟೆ, ₹1 ಖರ್ಚು ಮಾಡಲಿಕ್ಕೆ ಬಿಟ್ಟಿಲ್ಲ ಅವತ್ತಿಂದ ನೆಕ್ಸ್ಟ್ ದಿನವರೆಗೂ. ಒಂದೇ ₹1 ನಮಗೆ ಖರ್ಚು ಮಾಡಲಿಕ್ಕೇ ಬಿಟ್ಟಿಲ್ಲ. ಸೊ ಖುಷಿ ಆಯಿತು. ಅವ್ರ ಮನೆಯಲ್ಲಿ ಊಟ, ಅವರ ಫ್ಯಾಮಿಲಿ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ಸೊ ನಮ್ಮನ್ನು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಜಾಗ ಎಲ್ಲ ತೋರಿಸ್ಲಿಕ್ಕೆ ಕರ್ಕೊಂಡೋದ್ರು ಲೋಕಲಲ್ಲಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವರಿಂದ. ಥ್ಯಾಂಕ್ ಯು ಸೋ ಮಚ್ ಅಮನ್ ಬಾಯ್. ಸೊ ಇಷ್ಟೆಲ್ಲ ಅಲ್ಲಿಂದ ನಾವು ಡೈರೆಕ್ಟಾಗಿ ಸೋನಮಾರ್ಗ್ ಬಂದು ಇವತ್ತು ನಾವು ವ್ಲಾಗು ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಗೋಣ ಗೈಸ್. ನೋಡ್ಬೋದು, ನನಗೆ ಕ್ಯಾಮ್ರಾ ಆ್ಯಕ್ಚುಲಿ ಆಫ್ ಮಾಡಲಿಕ್ಕೆ ಇಂಟ್ರೆಸ್ಟೇ ಇಲ್ಲ. ಯಾಕೆ ಗೊತ್ತಾ, ಈ ವ್ಯೂ ನೋಡ್ತಾ ಇರಬೇಕು, ಹಾಗೇ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇರಬೇಕಂತ ಒಂದು ಆಸೆ. ಮತ್ತು ಸ್ಟೋರೇಜ್ ಅದು ಇದು ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಇವಾಗ ಝೋಜಿಲಾ ಪಾಸ್ ನಿಮಗೆ ಹತ್ರ ಆಗುವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಕ್ಯಾ ಹೋ ಭಾಯ್, बैठने की जगह नहीं नहीं वो टेंट कट टूटेगा, टेंट टूटेगा, नहीं टेंट टूटेगा नहीं है तो लेके जा रहा था मैं, ठीक है। नाराज मत हो, वो टेंट है ना, रॉड है, रॉड
प्लास्टिक का है वो, एकदम बैठ जाएगा, एकदम बैठ नहीं हो जाएगा, नहीं हो जाएगा। जाएगा। इसका वजन नहीं। हाँ वो टेंट कट हो जाएगा, इसलिए बोल रहा हूँ। ठीक है, नाराज मत होना, ठीक है, सॉरी मैं रुका है आपके लिए। ಗೈಸ್ ಕೂತ್ಕೊಳ್ಸ್ತಾ ಇದ್ದೆ, ಅದು ಟೆಂಟ್ ಇದು ರೋಡ್ ಉಂಟಲ್ಲ, ನಿನ್ನೆ ನಾನೊಂದು ಜಾಕೆಟ್ ಹಾಕಿದ್ದಕ್ಕೆ ಟಕ್ ಅಂತ ಸೌಂಡ್ ಬಂದಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಯಿತು. ಇಲ್ಲಾಂದರೆ ಆರಾಮದಲ್ಲಿ ಕೂತ್ಕೊಂಡು ಲಡಾಖ್ವರೆಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲೆಲ್ಲ ಫೋಟೋ ತೆಗಿತಾ ಇದ್ದಾರೆ, ಚೆನ್ನಾಗಿದೆ ಜಾಗ. ಸೊ ನಮ್ಗೆ ಇಲ್ಲಿ ಬೇಡ, ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಮಾಡೋಣ. ಚಹಾ ಕುಡಿಬೇಕು ನಾವು ಇವಾಗ, ಏನು ತಿಂದಿಲ್ಲ ಬೆಳಗಿಂದ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಇದೆ. ಸೊ ನಾವು ಒಂದ್ಸಲ ಬೈಕಿಗೆ ಹತ್ತಿದ್ರುಂಟಲ್ಲ, ಈ ಹೆಲ್ಮೆಟ್ ಗ್ಲೌಸ್ ಎಲ್ಲ, ಒಂದು ಏನಿಲ್ಲ ಅಂದರೆ ಒಂದು ಸಣ್ಣ ಶಾಪ್ ಬೇಕಾದರೂ ನಾವೊಂದು 40 ಕಿಲೋಮೀಟ್ರ್ ಹೋಗಬೇಕು. ಸೊ ಇಲ್ಲ ಅಂದರೆ ಯಾರಿದು ತೆಗೆಯೋದು, ಯಾರಿದು ಹಾಕೊಳ್ಳೋದು ಅಂತ ಒಂಥರ ಟೈಮ್ ವೇಸ್ಟ್ ಥರ ಆಗುತ್ತೆ.